ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಗೇನಾದ್ರೂ ಮಗು ಆದಾಗ ದೇವರೇ ಬಂದು ಹೇಳಿದ್ರು ಆ ಮಗುವಿಂದ ನಾನು ಸಾಯ್ತೀನಿ ಅಂತ ಹೇಳಿದ್ರೆ ಆ ಮಗುಗೋಸ್ಕರ ನನ್ನ ಪ್ರಾಣನೇ ತ್ಯಾಗ ಮಾಡಕ್ಕೆ ರೆಡಿ ಇದ್ದೀನಿ ನಾನು. ಯಾಕೆ? ಯಾಕೆಂದ್ರೆ ಒಂದು ಹೆಣ್ಣಿಗೆ ತಾಯ್ತನ ವರ ಇದ್ದ ಹಾಗೆ. ಆ ವರನ ತೆಗೆಸ್ಬಿಡು ಅಂತ ಯಾವ ಗಂಡನೂ ತನ್ನ ಹೆಂಡತಿಗೆ ಹೇಳಲ್ಲ. ಹೇಳಿದ್ರೆ ಅವನು ಗಂಡನೇ ಅಲ್ಲ. ಹಾಗೆ ಎಷ್ಟೋ ಜನ ಬೇಡ್ಕೊಂಡ್ರು ಕೂಡ ಅವ್ರಿಗೆ ಮಕ್ಕಳೇ ಆಗಲ್ಲ. ಮಕ್ಕಳಿಲ್ಲ ಅನ್ನೋ ಕೊರಗು ಆ ತಂದೆ ತಾಯಿ ಜೀವನ ಪೂರ್ತಿ ಸಫರ್ ಮಾಡ್ತಾನೆ ಇರ್ತಾರೆ. ಹಾಗಿರುವಾಗ ಅಂತ ಮಗುನ ಕೈಯಾರೆ ತೆಗೆಸ್ತೀವಿ ಅಂತಂದ್ರೆ ಅದಕ್ಕಿಂತ ಮೂರ್ಖತನ, ರಾಕ್ಷಸತನ ಇನ್ನೊಂದಿಲ್ಲ. ಈ ಸೃಷ್ಟಿಗೆ ಪ್ರತಿರೂಪನೇ ಮಕ್ಕಳು. ಅವ್ರಿಗೋಸ್ಕರ ಪ್ರಾಣ ಕೊಟ್ಟರು ತಪ್ಪಿಲ್ಲ. ನೀವು ಯಾವುದಕ್ಕೋ ಎಮೋಷನಲ್ ಆಗಿದ್ದೀರಾ, ಅದೇನಂತ ಹೇಳಿ. ಏನಿಲ್ಲ ಅಂತ ಹೇಳಿದ್ನಲ್ಲ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ನಿಮ್ಮ ಮೂಡ್ ಯಾವಾಗ ಹೇಗೆ ಚೇಂಜ್ ಆಗುತ್ತೋ ಹೇಳೋದು ತುಂಬ ಕಷ್ಟ ರೀ. ಯಾವಾಗ ಮುನಿಸ್ಕೊತೀರಾ, ಯಾವಾಗ ಕೋಪ ಮಾಡ್ಕೊಳ್ತೀರಾ, ಅಥವಾ ಯಾವಾಗ ಈ ರೀತಿ ಹಗ್ ಮಾಡ್ಕೊಳ್ತೀರಂತ ಆ ದೇವ್ರಿಗೆ ಗೊತ್ತು. ಈ ದೇವ್ರಿಗೂ ಗೊತ್ತಾಗತ್ತೆ. ಏನು ಗೊತ್ತಾಗುತ್ತೆ? ಗೊತ್ತಾಗತ್ತೆ ಅನ್ನಲ್ಲ. ನಡೀರಿ ನಡೀರಿ. ಏಯ್, ಯಾರಯ್ಯ ನೀನು? ದೊಡ್ಡದ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಕೂತಿದ್ಯಾ? ನೀನ್ ಯಾರು? ಮನೆ ಕೆಲಸದವಳು? ನನ್ನ ಮನೆ ಕೆಲಸದವಳು ಅಂತೀಯಾ? ನಾನು ಈ ಮನೆ ಮಗಳು. ಮುದುಕಿ ತರ ಇದ್ಯಾ? ಮಗಳು ಅಂತೀಯಲ್ಲ. ಏಯ್, ಮಾತಲ್ಲಿ ಮರ್ಯಾದೆ ಇರ್ಲಿ. ನನ್ ಬಾಯ್ ಮೊದ್ಲೇ ಸರಿ ಇಲ್ಲ. ನಿನ್ ಬಾಯಿ ಅಷ್ಟೇ ಸರಿ ಇಲ್ಲ, ನಂಗ್ ಮೈಯೆಲ್ಲ ವಿಷಾನೆ. ಅಖಿಲ್, ಏನಾಯ್ತು? ಯಾಕೆ ಅಷ್ಟು ಜೋರಾಗಿ ಡೋರ್ ಲಾಕ್ ಮಾಡಿದೆ? ಸ್ವಲ್ಪ ಹೊತ್ತು ನೀನ್ ಆಚೆ ಹೋಗ್ಬೇಡ ಹರಿಕಾ. ಯಾಕೆ? ಆಚೆ ಯಾರಿದ್ದಾರೆ? ಭೀಮ್ ಸಿಂಗ್ ಅಂತ ಫೈನಾನ್ಷಿಯರ್ ಇದ್ದಾರೆ. ಅವಾಗ ಯಾವತ್ತೋ ಇವೆಂಟ್ಗೋಸ್ಕರ ನಾನು ಅಣ್ಣ ಅವನ ಹತ್ರ ಬಡ್ಡಿಗೆ ಹಣ ತಗೊಂಡಿದ್ವಿ. ಆಗ್ಲೇ ಮನೆ ತನಕ ಬಂದ್ಬಿಟ್ಟಿದ್ದಾನೆ ದರಿದ್ರ. ಮೊದ್ಲೇ ಅಭಿ ಅಣ್ಣ ಮನೇಲೇ ಇದ್ದಾನೆ. ಇವಾಗ ಏನ್ ಮಾಡೋದು? ಎಂತ ಕೆಲಸ ಮಾಡ್ಬಿಟ್ಟೆ ಅಖಿಲ್? ಎಷ್ಟೊತ್ತು ಅಂತ ಒಳಗಿರ್ತ್ಯಾ? ಅವನು ಹೋಗೋವರೆಗೂ ಇಲ್ಲೇ ಇರ್ತೀನಿ. ಯಾರ್ ಚಿಕ್ಕಮ್ಮ? ಯಾರೋ ಬೇಕುಫ ಮರ್ಯಾದೆ ಇಲ್ದೆ ಮಾತಾಡ್ತಾ ಇದ್ದಾನೆ. ಯಾರ್ ನೀವು? ಯಾರ್ ಬೇಕಿತ್ತು? ನಿಮ್ ಗಂಡ ಬೇಕಿತ್ತು. ಏನು ಅಂದ್ರೆ? ನಿಮ್ಮನ್ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಯಾರ್ ಪಾವನಿ? ನೀವಾ? ಲೇ, ಯಾವನ ಇವನು? ಇವ್ರನ್ನ ಇವನು ಅನ್ಬೇಡ, ತುಂಬಾ ದೊಡ್ಡ ವ್ಯಕ್ತಿ. ನೀನೇನೋ ಬಂದೆ ಸರಿ, ನಿನ್ ತಮ್ಮ ಎಲ್ಲಿ? ಅಖಿಲ್, ಲೋ ಅಖಿಲ್, ಎಲ್ಲಿದ್ಯೋ? ಬೇಗ ಬಾ. ಅಖಿಲ್, ಭಾವ ಕರೀತಾ ಇದ್ದಾರೆ.
ಕೇಳಿಸ್ತಿದೆಯೇ? ಈ ಅಣ್ಣ ಒಬ್ಬ ನನ್ನ ಪ್ರಾಣ ತೆಗೆಯೋದಕ್ಕೆ. ಅವನು ಏನಾದ್ರೂ ಹೇಳಿ ಕಳ್ಸೋದಲ್ವಾ? ನನ್ನ ಯಾಕೆ ಕರಿತಿದ್ದಾನೆ? ಅಮ್ಮ ಗೊತ್ತಾದ್ರೆ ಏನಂತಾರೋ. ಅಬ್ಬಿ ಅಣ್ಣ ಏನು ಹೇಳ್ತಾನೋ ಏನೋ. ಅಖಿಲ್ ಬೇಗ ಬಾರೋ. ಬಾರಪ್ಪ ಸುಂದರವದನ, ಇಷ್ಟೊತ್ತು ಏನ್ ಮಾಡ್ತಿದ್ದೆ? ನಮಸ್ಕಾರ ಭೀಮ್ ಸಿಂಗ್ ಅವರೇ. ಅಖಿಲ್ ಯಾರವರು? ನಾನು ಹೇಳ್ತೀನಮ್ಮ, ನನ್ನ ಹೆಸರು ಭೀಮ್ ಸಿಂಗ್. ಬಡ್ಡಿಗೆ ದುಡ್ಡು ಕೊಡ್ತೀನಿ. 1 ತಿಂಗಳ ಹಿಂದೆ ನಿನ್ನ ಮಕ್ಕಳು ನನ್ನ ಹತ್ರ ಸಾಲ ತಗೊಂಡಿದ್ದಾರೆ. ಬಡ್ಡಿ ಕಟ್ಟೋ ಟೈಮ್ ಬಂದ್ರು ಕಟ್ಟಿಲ್ಲ, ಫೋನ್ ಮಾಡಿದ್ರೆ ಎತ್ತುತ್ತಿಲ್ಲ. ಅದಕ್ಕೆ ಮನೆಗೆ ಬಂದ್ಬಿಡ್ತೀರಾ? ರೋಡ್ ಮೇಲೆ ನಿಲ್ಸಿದ್ರೆ ಚೆನ್ನಾಗಿರ್ತಿತ್ತಾ? ಅಲ್ಲ, ಇನ್ನೂ 1 ತಿಂಗಳು ಆಗಿಲ್ವಲ್ಲ, ಆಗ್ಲೇ ಬಂದ್ಬಿಟ್ರೆ ಹೇಗೆ? ನೀವು ಫೋನ್ ಎತ್ತಿಲ್ಲ ಅಂದ್ರೆ ಮತ್ತೇನ್ ಮಾಡೋದು? ನೀವಿಬ್ರು ಸಾಲ ಮಾಡಿದ್ರಾ? ನನಗೆ ಗೊತ್ತಿಲ್ಲದೆ ಯಾವಾಗ ಸಾಲ ಮಾಡಿದ್ರಿ? ಮಾಡ್ಬೇಕಾಗಿ ಬಂತಮ್ಮ. ಯಾಕೆ ಮಾಡಿದ್ರಿ? ಸ್ವಲ್ಪ ಅರ್ಜೆಂಟ್ ಇತ್ತಮ್ಮ. ಹಲೋ ಹಲೋ ಹಲೋ, ನಿಮ್ಮ ಫ್ಯಾಮಿಲಿ ಡಿಸ್ಕಷನ್ ಆಮೇಲೆ ಇಟ್ಕೊಳ್ಳಿ. ಮೊದಲು ನಾನು ದುಡ್ಡು ಕೊಟ್ರೆ ನಾನು ಹೊರಟು ಹೋಗ್ತೀನಿ. ಸಡನ್ ಆಗಿ ಬಂದು ದುಡ್ಡು ಕೊಡು ಅಂದ್ರೆ ಹೇಗೆ? ಅದಕ್ಕೆ ತಾನೇ ಮೊದಲೇ ಫೋನ್ ಮಾಡಿದ್ದು, ನೀವು ತೆಗಿಲಿಲ್ಲ. ಇವಾಗ ನಮ್ಮ ಹತ್ರ ದುಡ್ಡಿಲ್ಲ. ಇಲ್ಲ ಅಂದ್ರೆ ಆಮೇಲೆ ಕೊಡ್ತೀವಿ ಅಂತ. ನನಗೆ ಇವತ್ತೇ ಬೇಕು. ಇಲ್ಲ ಅಂತ ಹೇಳ್ತಿದೀವಲ್ಲ. ಏನೋ ವಾಯ್ಸ್ ಜೋರಾಗ್ತಾ ಇದೆ. ಹೊಸವ್ರೆ, ಯಾರೋ ಕೆಳಗಡೆ ಕೂಗಾಡ್ತಾ ಇದಾರೆ. ಯಾರು ಬಂದಿರೋದು? ಏನೋ ಗೊತ್ತಿಲ್ಲ ರೀ. ಏಯ್ ಏನಾ? ಮತ್ತೆ ಒಂದೇ ಸಲ ಮನೆಗೆ ಬಂದ್ಬಿಡೋದಾ? ಯಾರು ಸರ್ ನೀವು? ನಮಸ್ಕಾರ ಅಭಿರಾಮ್ ಅವರೇ, ನನ್ನ ಹೆಸರು ಭೀಮ್ ಸಿಂಗ್ ಅಂತ, ಫೈನಾನ್ಸರು. ಇಷ್ಟೊತ್ತು ನಿಮ್ಮ ಅಮ್ಮ ಅವ್ರು ಹೇಳ್ತಾ ಇದ್ದೆ, ಇವಾಗ ನಿಮಗೂ ಹೇಳ್ತಿದ್ದೀನಿ. ನಿಮ್ಮ ಅಣ್ಣ ತಮ್ಮ ನನ್ನ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿದ್ದಾರೆ. ಅಸಲು ಯಾವಾಗ ಕೊಟ್ಟರು ಪರವಾಗಿಲ್ಲ, ಬಡ್ಡಿ ಮಾತ್ರ ತಿಂಗಳು ತಕರಾರು ಇಲ್ದಂಗೆ ಕೊಡಕ್ಕೆ ಹೇಳಿದ್ದೀನಿ. 1 ನಿಮಿಷ ಇರ್ತೀರಾ? ಏನಣ್ಣ, ನೀವು ಸಾಲ ಮಾಡಿದ್ದೀರಾ? ಅಖಿಲ್, ಯಾಕೆ ಮಾಡಿದ್ರಿ? ನಾನು ಹೇಳ್ತೀನಿ ಸರ್, ಬೆಟ್ಟಕ್ಕೆ ಹಗ್ಗ ಕಟ್ಟಿ ಎಳೆಯೋದ್ರ ಬಗ್ಗೆ ಒಂದು ಗಾದೆ ಇದೆಯಲ್ಲ, ಬಂದರೆ ಬೆಟ್ಟ ಬರುತ್ತೆ, ಹೋದರೆ ಹಗ್ಗ ಹೋಗುತ್ತೆ. ಅಂಥದ್ದೊಂದು ಜಾಕ್ಪಾಟ್ ಬಿಸ್ನೆಸ್ನ ನಿಮ್ಮ ಅಣ್ಣ ತಮ್ಮ ಮಾಡ್ಬೇಕನ್ಕೊಂಡಿದ್ರು. ಅದಕ್ಕೋಸ್ಕರ ನನ್ನ ಹತ್ರ ಸಾಲ ಮಾಡ್ಕೊಂಡ್ರು. ವಾಟ್? ಬಡ್ಡಿ ಬರುತ್ತಲ್ಲ ಅಂತ ಸಾಲ ಕೊಟ್ಟೆ. ನೋಡ್ತಿದ್ರೆ ಅಸಲು ಬಡ್ಡಿ ಒಂದು ಬರೋ ಹಾಗೆ ಕಾಣ್ತಿಲ್ಲ. ಬರ್ದೇ ಇದ್ರೆ ನಾನು ಸುಮ್ಮನೆ ಇರಲ್ಲ, ಕೊಡೋವರೆಗೂ ಬಿಡಲ್ಲ. ಕೊಟ್ರೆ ಹೊರಟೋಗ್ತೀನಿ. ನೋಡಿ, ನಮ್ಮವ್ರ ಹತ್ರ ನಾನು ಸ್ವಲ್ಪ ಮಾತಾಡಬೇಕು. ನೀವು ಹೋಗಿ. ನಂಗೆ ದುಡ್ಡು ಕೊಟ್ಟು ನೀವೇನಾರ ಮಾತಾಡ್ಕೊಳ್ಳಿ. ನಮ್ಮವ್ರ ಹತ್ರ ಮಾತಾಡಿದಾದ್ಮೇಲೆ ನಿಮಗೆ ಸೆಟ್ಲ್ ಮಾಡ್ತೀನಿ. ನೀವು ಹೋಗಿ. ಮ್ಯಾಟ್ರ್ ಪೂರ್ತಿಯಾಗಿ ಹೇಳಿದ್ದೀನಲ್ಲ, ಇನ್ನೂ ಏನು ಮಾತಾಡಬೇಕು? ಮರ್ಯಾದಾಗಿ ಹೇಳ್ತಿದ್ದೀನಿ, ಹೋಗ್ತೀರಾ ಇಲ್ವೋ? ಹೋಗ್ತಿದ್ದೀನಿ. ನಾಳೆ ಅಷ್ಟರಲ್ಲಿ ನನ್ನ ದುಡ್ಡು ಬರಲಿಲ್ಲ ಅಂದರೆ ಈ ಸಲ ನಾನು ಬರಲ್ಲ, ನಮ್ಮ ಹುಡುಗರು ಬರ್ತಾರೆ. ನಿಮ್ಮ ಹೆಣ್ಮಕ್ಳು ಕೊಡದೆ ಹೋದ್ರೆ ನಿಮ್ಮೆಲ್ಲಾರನ್ನೂ ಸಾಯಿಸ್ಬಿಡ್ತೀನಿ. ನಮಸ್ಕಾರ ಮಾಡಿ ಸಾರು ಗೀರು ಅಂತ ಮಾತಾಡಿದ್ದಕ್ಕೆ ಒಳ್ಳೆಯವನು ಅನ್ಕೊಂಡಿದ್ಯಾ ನೀನು? ಮರ್ಡರ್ ಮಾಡಿ ಆಚೆ ಬಂದಿದ್ದೀನಿ. ನಿಮಗೆ 24 ಗಂಟೆ ಟೈಮ್ ಕೊಡ್ತಿದ್ದೀನಿ. ಅಷ್ಟ್ರಲ್ಲಿ ನಾನು ದುಡ್ಡು ಕೊಡಬೇಕು. ಇಲ್ಲ ಅಂದ್ರೆ ಹೇಳಿದ್ನಲ್ಲ, ನಿಮ್ಮ ಮನೇಲಿರೋ ಹೆಣ್ಮಕ್ಳು
ನಮ್ಮ ಮನೇಲಿರ್ತಾರೆ. ಏಯ್ ನಿಮ್ ಗಂಡಂದ್ರಿಗೆ ಹೇಳ್ರಮ್ಮ, ನಾಳೆ ನೀವು ನಮ್ಮ ಮನೇಲಿರೋದು ನಿಮ್ಗೆ ಒಳ್ಳೇದಲ್ಲ. ಏಯ್ ನಡಿಯೋ ಆಚೆ ನಡಿ. ಈ ಕೋಪನ ನಿಮ್ಮ ಅಣ್ಣ ತಮ್ಮನ ಮೇಲೆ ತೋರ್ಸು, ನನ್ನ ಮೇಲಲ್ಲ. ಒಂದ್ ತಿಂಗಳ ಹಿಂದೆ ನಿನ್ ಮಕ್ಕಳು ನನ್ನ ಹತ್ರ ಸಾಲ ತಗೊಂಡಿದ್ದಾರೆ. ಬಡ್ಡಿ ಕಟ್ಟೋ ಟೈಮ್ ಬಂದ್ರು ಕಟ್ಟಿಲ್ಲ. ನಾಳೆ ಅಷ್ಟ್ರಲ್ಲಿ ನನ್ ದುಡ್ಡು ಬರ್ಲಿಲ್ಲ ಅಂದ್ರೆ ನಿಮ್ ಹೆಣ್ಮಕ್ಳನ್ನೆಲ್ಲ ಎತ್ತಾಕೊಂಡು ಹೋಗ್ತಾರೆ. ಏಯ್ ದೊಡ್ಡ ಬಿರುಗಾಳಿ ಹೇಳುತ್ತೆ ಅನ್ಕೊಂಡ್ರೆ ಮನೆ ಎಲ್ಲ ಸೈಲೆಂಟ್ ಆಗಿದ್ಯಲ್ಲ. ಅಣ್ಣ ತಮ್ಮ ಇಬ್ರು ಅಭಿನೇನು ಕೇಳಲಿಲ್ಲ, ಅಭಿನು ಅಣ್ಣ ತಮ್ಮನ್ಗೇನು ಹೇಳಲಿಲ್ಲ. ಅದ್ಕೇನು ಮೌನವಾಗೇ ಇದ್ದಾರೆ. ಪಾವನಿ ಹಾರಿಕನು ಬಾಯ್ ಬಿಡ್ತಿಲ್ಲ. ಈ ವಸುನು ಏನು ಆಗದೆ ಇರೋ ತರ ಇದ್ದಾಳೆ. ಛೇ, ದೊಡ್ಡ ಜಗಳ ಆಗತ್ತೆ ನೋಡಿ ಎಂಜಾಯ್ ಮಾಡೋಣ ಅನ್ಕೊಂಡ್ರೆ ಏನೂ ನಡೀತಾನೆ ಇಲ್ವಲ್ಲ. ಯಾಕ್ರಿ ಹೀಗ್ ಮಾಡಿದ್ರಿ? ನಾನೇನ್ ಬೇಕು ಅಂತ ಮಾಡ್ದ? ಬಿಸ್ನೆಸ್ಗೋಸ್ಕರ ಸಾಲ ಮಾಡ್ದೆ. ಯಾವ ಬಿಸ್ನೆಸ್ ಅದು? ಅದು ಸ್ವಾರ್ಥ. ಮಾಡಕ್ ಮುಂಚೆ ನನ್ನ ಹತ್ರ ಒಂದ್ ಮಾತು ಹೇಳೋದ್ ಬೇಡ್ವಾ? ಹಾ, ಅದು ಜಾಕ್ಪಾಟ್ ಬಿಸ್ನೆಸ್. ಅದನ್ನ ಸೀಕ್ರೆಟ್ ಆಗಿ ಮಾಡ್ಬೇಕು. ಸೀಕ್ರೆಟ್ ಆಗಿ ಮಾಡೋ ಬಿಸ್ನೆಸ್ ಅಂದ್ಮೇಲೆ ತಪ್ಪು ಕೆಲ್ಸ ತಾನೇ? ಅದೇನಾದ್ರೆ ನಿಂಗೇನು, ಯಾವ್ದೋ ಒಂದ್ ರೀತಿಲಿ ಸಂಪಾದನೆ ಮಾಡ್ಬೇಕು ಅಷ್ಟೇ. ಯಾವ್ದೋ ರೀತಿನಲ್ಲ. ಏನ್ ಮಾತಾಡ್ತಿದ್ಯಾ ಅಖಿಲ್? ನನ್ನ ಸ್ವಲ್ಪ ಹೊತ್ತು ಮಾತಾಡಿಸ್ಬೇಡ. ಮಾತಾಡಿಲ್ಲ ಅಂದ್ರೆ ಸಮಸ್ಯೆ ಪರಿಹಾರ ಆಗ್ಬಿಡತ್ತಾ? ಪರಿಹಾರದ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಈ ಆಲೋಚನೆ ಸಾಲ ಮಾಡಕ್ ಮುಂಚೆ ಮಾಡ್ಬೇಕಿತ್ತು. ಇವಾಗ ಏನಾಯ್ತು? ಏನಾಯ್ತಾ? ಅವನ್ ಏನ್ ಹೇಳ್ದ ಅಂತ ಕೇಳಿಸ್ಕೊಂಡ್ರಾ? ನಾಳೆ ಅಷ್ಟಲ್ಲಿ ಸಾಲ ತೀರ್ಸಿಲ್ಲ ಅಂದ್ರೆ ನಮ್ಮನ್ ಕರ್ಕೊಂಡು ಹೋಗ್ತೀನಿ ಅಂದ. ನಿನ್ ಮೈ ಮೇಲೆ ಕೈ ಹಾಕಿದ್ರೆ ಅವನ್ನ ಸಿಗದ ಹಾಕ್ಬಿಡ್ತೀನಷ್ಟೇ. ಅವನು ಮುಂದೆ ಹೇಳಕ್ ಮಾತ್ರ ಬಾಯ್ ಬಂದಿಲ್ಲ, ಈಗ ಪೌರುಷ ಉಕ್ಕಿ ಹರಿತಾ ಇದ್ಯಾ? ಅಂದ್ರೆ ಏನ್ ನಿನ್ನ ಉದ್ದೇಶ? ನಿನ್ ಕಣ್ಣಿಗೆ ನಾನು ಹೇಳಿ ತರ ಕಾಣಿಸ್ತಾ ಇದೀನಾ? ಗಂಡಸ್ರು ಯಾರು ಜಗಳನ ಮನೆಯವ್ರಿಗೂ ತಗೊಂಬರಲ್ಲ. ಪಾವನಿ, ಆಹಾ, ಯಾಕೆ ಹೀಗ್ ಕಿರ್ಚ್ತಿದ್ಯಾ? ನಿನ್ ಕೋಪ ಹೆಂಗಸ್ರ ಮೇಲೆ ಅಷ್ಟೇನಾ? ಬೆಂಕಿ ಹಚ್ಕೊಂತು, ಜೋರಾಗಿ ಉರಿತಾ ಇದೆ. ಇವಾಗಿರೋದು ನಿಜವಾದ ಮಜಾ. ನಾನು ಗಂಡಸು ಕಣೆ, ಸಾಲನು ಮಾಡ್ತೀನಿ, ತಪ್ಪು ಮಾಡ್ತೀನಿ. ಮಾಡ್ಕೊಳ್ಳಿ. ಹಾಗೆ ಅಬಿಗೇನ್ ಹೇಳ್ತಿರೋ ಹೇಳ್ಕೊಳ್ಳಿ. ನಾನು ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ. ಅಂದ್ರೆ ನನ್ಗೂ ಹೇಳಲ್ವಾ? ಏನ್ ಹೇಳ್ಬೇಕೆ? ನನಗ್ ನೆಮ್ಮದಿ ಇಲ್ದೇ ಇರೋ ಹಾಗೆ ಮಾಡ್ತಾ ಇದ್ಯಾ? ಛೆ, ಯಾರಿಂದ ಯಾರಿಗ್ ಮನಃಶಾಂತಿ ಇಲ್ದೇ ಇರೋ ಹಾಗಾಗಿರೋದು ಅಖಿಲ್?
ಅದ್ಕೆ 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 ಏನೋ ಗಂಡ ಹೆಂಡತಿ ಜಗಳ ಆಡ್ತಿದಾರ ಅದ್ಕೆ ನಾನು ನೀನು ಮಧ್ಯ ಹೋಗ್ಬಾರ್ದು. ದೊಡ್ಡೋರಾಗಿ ನಾವೇ ಹೇಳಿಲ್ಲ ಅಂದ್ರೆ ಹೇಗತ್ಗೆ? ಹೇಳ್ಬೇಕಾಗಿರೋದು ನಾವಲ್ಲ ಅದ್ಕೆ, ಅಭಿ ಹೇಳ್ಬೇಕು. ಆದ್ರೆ ಅವನಂತೂ ರೂಮಿಂದ ಕೆಳಗೆ ಬರ್ಲಿಲ್ಲ. ಕೆಳಗ್ ಬಂದ್ರೆ ಭಾಸ್ಕರ್ ಅಖಿಲ್ ಮಾಡಿರೋ ಸಾಲ ತೀರಿಸ್ಬೇಕಾಗತ್ತೆ ಅಂತ ಮೇಲೇನೆ ಕೂತಿದ್ದಾನೆ. ಕಡೆ ಪಕ್ಷ ಆ ವಸು ಆದ್ರೂ ಕೆಳಗ್ ಬರ್ಬೋದಲ್ವಾ ಅದ್ಕೆ? ಕೆಳಗ್ ಬಂದು ನಿನ್ನ ಪಾವನಿನ ಹಾರಿಕನ ಸಮಾಧಾನ ಮಾಡಿ ಧೈರ್ಯ ಹೇಳ್ಬೋದಿತ್ತಲ್ಲ. ಗಂಡ ಹೆಂಡತಿ ಇಬ್ರು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ. ಅವ್ರ ಸುಖ ಸಂತೋಷನ ಬಿಟ್ಟು ಬೇರೆಯವ್ರ ಬಗ್ಗೆ ಕಾಳಜಿನೇ ಇಲ್ಲ. ಛೆ ಇಲ್ಲಿರೋದಕ್ಕಿಂತ ನರಕದಲ್ಲೇ ಇರೋದೇ ವಾಸಿ. ಹೋಗಿ ಮನೇನ ನರ್ಕ ಮಾಡಾಯ್ತು, ಇವಾಗ ಎಲ್ಲಿಗೆ ಹೋಗ್ತೀರಾ? ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಇನ್ನೇನು ನೋಡ್ತಾ ಇದ್ಯಾ? ನನ್ ಮಾತ್ ಕೇಳಿ. ಏನ್ ಮಾಡ್ಬಿಟ್ರೆ ನೀವು? ಯಾಕೆ ಅವ್ರ ಜೊತೆ ಜಗಳ ಮಾಡಿದ್ರಿ? ಹೋಗವ್ರನ್ನ ಕರ್ಕೊಂಡ್ ಬನ್ರೆ, ಹೋಗ್ರೆ. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅದಕ್ಕೆ. ಅವಾಗೊಂದ್ಸಲ ಸಾಲ ಸೋಲ ಮಾಡ್ಕೊಂಡು ನಮ್ಮ ಮನೆಗ್ ಬಂದಿದ್ದವರು ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಟ್ರು. ಅದೇ ತರ ದೊಡ್ಡೋನು ಚಿಕ್ಕೋನು ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಅದಕ್ಕೆ ಹೋಗಿ ಅಭಿ ಹತ್ರ ಹೇಳು. ಅದಕ್ಕೆ ಅವ್ರ ಸಾಲ ತೀರ್ಸಿ ಕಾಪಾಡಕ್ ಹೇಳಿ. ಅದಕ್ಕೆ ಹೋಗದ್ಕೆ ಬೇಗ. ಅಭಿ, ಕೆಳಗಷ್ಟು ದೊಡ್ಡ ಜಗಳ ಆಗ್ತಿದ್ರು ನೀನ್ ಯಾಕಿನ್ನೂ ಸೈಲೆಂಟ್ ಆಗಿದ್ಯಾ? ಪಾವನಿ ಹಾರಿಕಾ ಜೊತೆ ಜಗಳ ಮಾಡ್ಕೊಂಡು ಭಾಸ್ಕರ್ ಅಖಿಲ್ ಮನೆ ಬಿಟ್ಟು ಹೋದ್ರು. ಅವ್ರನ್ನ ಕರ್ಕೊಂಡ್ ಬಂದು ಅವ್ರ ಹತ್ರ ಮಾತಾಡಬಿ. ಏನ್ ಮಾತಾಡ್ಬೇಕಮ್ಮ? ಅಣ್ಣನ ಅಖಿಲ್ನ ಏನಂತ ಕೇಳಿ? ಈ ರೀತಿ ಸಾಲ ಯಾಕೆ ಮಾಡಿದ್ರಿ ಅಂತ ಗದರ್ಸ್ಲಾ ಅವ್ರನ್ನ? ಯಾವ ಬಿಸ್ನೆಸ್ ಮಾಡಿದ್ರಿ ಅಂತ ಜೋರ ಕೇಳ್ಬೇಕಾ? ಈ ರೀತಿ ಯಾಕೆ ದಾರಿ ತಪ್ಪಿದ್ರಿ ಅಂತ ಶಿಕ್ಷೆ ಕೊಡ್ಬೇಕಾ ಅವ್ರಿಗೆ? ಏನ್ ಹೇಳ್ತಾ ಇದೀಯ ಅಭಿ? ಅವರಿಬ್ರು ಬೇರೆಯವ್ರಲ್ವೋ? ನಿನ್ನ ಅಣ್ಣ ತಮ್ಮ. ಅವ್ರ ಮೇಲೆ ನಿನಗೆ ಹಕ್ಕು ಅಧಿಕಾರ ಇದೆ. ಇಲ್ಲಮ್ಮ, ಯಾವಾಗ ನಿಮಗೆ ನಾನು ಸ್ವಂತ ಮಗ ಅಲ್ಲ ಅಂತ ಗೊತ್ತಾಯ್ತೋ ಅವತ್ತಿಂದ ನನ್ನ ಅಣ್ಣ ಅಖಿಲ್ ಮಧ್ಯೆ ಒಂದು ಅಂತರ ಶುರುವಾಗೋಗಿದೆ ಅಮ್ಮ. ಅವತ್ತಿಂದ ಅವ್ರ ಹತ್ರ ನಾನು ಮೊದಲಿನ ಥರ ಇರೋಕ್ಕಾಗ್ತಾ ಇಲ್ಲಮ್ಮ. ಸರಿಯಾಗಿ ಮಾತಾಡ್ಸೋ ಕೂಡ ಆಗ್ತಾ ಇಲ್ಲ. ಯಾಕಬಿ? ಅವರು ನಿನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ಕೋಪನ? ನಿನ್ನ ಅನ್ನಬಾರ್ದು ಅಂದ್ರು ಅಂತ ದ್ವೇಷನ? ಕೋಪನೋ ದ್ವೇಷನೋ ಇದ್ದಿದ್ರೆ ನಾನು ಈ ಮನೆಗೆ ಮತ್ತೆ ಬರ್ತಾನೆ ಇರಲಿಲ್ಲ ಅಮ್ಮ. ಅಣ್ಣನ ಮೇಲೆ ಅಖಿಲ್ ಮೇಲೆ ನನಗಿರೋದು ಬರೀ ಹಕ್ಕು ಮತ್ತು ಅಧಿಕಾರ ಅಲ್ಲ ಅಮ್ಮ, ಪ್ರೀತಿ ವಾತ್ಸಲ್ಯ. ಕೆಲವು ಸತ್ಯಗಳು ಮನುಷ್ಯನ ತುಂಬ ಕಾಡ್ತಾ ಇರ್ತವಂತಮ್ಮ. ಅದಕ್ಕೆ ನೀವು ಮತ್ತೆ ಡ್ಯಾಡಿ ನಾನು ನಿಮ್ಮ ಸ್ವಂತ ಮಗ ಅಲ್ಲ ಅನ್ನೋದನ್ನ ಮುಚ್ಚಿಟ್ಟಿದ್ರಿ. ಆದರೆ ಅಣ್ಣ ಅಖಿಲ ನಿಜಾನ ಅರ್ಥ ಮಾಡ್ಕೊಳ್ದೆ ಹೋದ್ರು. ಅವ್ರಿಗೆ ಗೊತ್ತಿಲ್ಲದೇನೆ ಒಂದು ಅನಾಹುತನ ಸೃಷ್ಟಿ ಮಾಡಿಬಿಟ್ರು. ಅದಕ್ಕೆ ಇದುವರೆಗೂ ನಾನು ಅವ್ರಿಗೆ ಏನೂ ಹೇಳೋಕ್ಕಾಗ್ತಾ ಇಲ್ಲ. ಏನಾದರೂ ಹೇಳಿದ್ರೆ ಎಲ್ಲಿ ನನ್ನ ಬೇರೆಯವನು ಅಂತ ಅನ್ಕೊಳ್ತಾರೋ ಅಂತ ಭಯ ಆಗ್ತಾ ಇದೆ ಅಮ್ಮ. ಇನ್ನೊಂದು ಸಲ ಅವ್ರ ಬಾಯಿಂದ ಆ ಮಾತೇನಾದರೂ ಬಂದರೆ ನಾನು ತಡ್ಕೊಳಕ್ಕಾಗಲ್ಲಮ್ಮ. ಅಣ್ಣನ ಮೇಲಿರೋ ಗೌರವ, ಅಖಿಲ್ ಮೇಲಿರೋ ಪ್ರೀತಿ ಕಮ್ಮಿ ಆಗಬಾರ್ದು ಅಂತಂದ್ರೆ ಅವ್ರನ್ನ ಏನು ಅನ್ಬಾರ್ದಮ್ಮ. ನಾವು ಯಾವಾಗಲೂ ಒಗ್ಗಟ್ಟಿನಿಂದ ಇರಬೇಕು.
ಅರ್ಥ ಮಾಡ್ಕೊಳ್ಳಿ ಅಮ್ಮ. ಒಬ್ಬ ತಾಯಿಯಾಗಿ ನಾನು ಕೇಳ್ಕೊಳ್ಳೋದು ಅದೇ ಅಭಿ. ಮತ್ತೆ ಆ ಸಾಲದ ಗತಿ ಏನು? ಅದನ್ನ ಹಾಗೆ ಸುಮ್ಮನೆ ಬಿಟ್ಬಿಡ್ತೀಯಾ? ನಾಳೆ ಮನೆ ಮುಂದೆ ಗೂಂಡಾಗಳು ಬಂದು ಪಾವನಿ ಹಾರಿಕಾನ ಕರ್ಕೊಂಡು ಹೋಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀಯಾ? ಅಂತ ಪರಿಸ್ಥಿತಿ ನಾನು ಬರಕ್ ಬಿಡಲ್ಲಮ್ಮ. ಸಾಲ ತೀರಿಸ್ದೇ ಇದ್ರೆ ಅವ್ರು ಹೇಳ್ದಂಗೆ ಮಾಡ್ಬಿಡ್ತಾರೆ. ಆ ಸಾಲ ತೀರಿಸ್ತೀನಿ ಅಂತ ಹೇಳಬಿ. ನಾಳೆನೆ ಕಟ್ಟೋದಕ್ಕೆ ಅಷ್ಟೊಂದು ಹಣ ಮನೇಲಾಗ್ಲಿ ಬ್ಯಾಂಕಲ್ಲಾಗ್ಲಿ ಇಲ್ಲಮ್ಮ. ದುಡ್ಡೆಲ್ಲ ಪ್ರಾಪರ್ಟಿ ರೂಪದಲ್ಲಿದೆ. ಸಾಲ ತೀರಿಸ್ಬೇಕಂದ್ರೆ ಯಾವುದಾದ್ರೂ ಒಂದು ಪ್ರಾಪರ್ಟಿ ಮಾರಲೇಬೇಕು. ನಿನ್ನ ಅಣ್ಣ ತಮ್ಮನಿಗೋಸ್ಕರ ನಿನ್ನ ಆಸ್ತಿನ ಮಾರೋದಿಲ್ವಾ ಅಭಿ? ಈಗಿಂದೀಗಲೇ ಮಾರಬೇಕು ಅಂದ್ರೆ ಆಗಲ್ವಲ್ಲಮ್ಮ. ಅವ್ರಿಗೆ ಬಂದ ಪರಿಸ್ಥಿತಿ ನಿಮಗ್ ಬಂದಿದ್ರೆ ಆವಾಗ್ಲೂ ನೀನ್ ಹೀಗೆ ಮಾತಾಡ್ತಿದ್ಯಾ?